ರಾತ್ರೋರಾತ್ರಿ ಸುಟ್ಟು ಹಾಕಿದ್ರು ಶಿವನ ಫ್ಲೆಕ್ಸ್. ಅನ್ಯ ಕೋಮಿನ ಜನರ ವಿರುದ್ಧ ಹಿಂದೂಗಳು ಕೆಂಡಾಮಂಡಲ. ನಿನ್ನೆ ಫ್ಲೆಕ್ಸ್ ಅನ್ನ ಸುಟ್ಟಿದ್ದಾರೆ. ಈಗ ಆರ್ಚ್ ಊರು ಎಂಟ್ರೆನ್ಸ್ಗೆ ಅವ್ರದ್ದು ಏನು ದೊಡ್ಡದು ಇದ್ದಕ್ಕೆ ಅಂದ್ರೆ ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲಿದ್ದು ಅದನ್ನ ಗಿರಿಬಿಸಿ ನೀವು ಇಲ್ಲ ತರಿಸ್ರಿ, ಅದನ್ನ ಫ್ಲೆಕ್ಸ್ ತರಿಸ್ರಿ. ಆಗಲ್ರಿ ಅವರು ಮಸೀದಿ ಕಟ್ಟಿ ಮತ್ತೊಂದು ಹಾಕಿ ವಿರೋಧ ಮಾಡಲ್ಲ. ಆಯ್ತಾ? ನಮ್ಮ ಹಿಂದೂ ದೇವಸ್ಥಾನ ಕೇಸರಿ ಕಟ್ಟಿ ಅಂತೀವಿ, ಅವ್ರು ಮಸೀದಿ ಕಟ್ಟಿ ಅಂತ ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಹಿಂದೂಗಳ ಆರಾಧ್ಯ ದೇವ, ದೇವರ ದೇವ, ಮಹಾದೇವ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಘಟನೆಯೊಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಗ್ರಾಮದಲ್ಲಿ ನಡೆದು ಹೋಗಿದೆ ಕಣ್ರಿ. ರಾತ್ರೋರಾತ್ರಿ ಅನ್ಯ ಕೋಮಿನ ಕಿಡಿಗೇಡಿಗಳು ಶಿವನ ಫ್ಲೆಕ್ಸ್ಗೆ ಬೆಂಕಿಟ್ಟಿದ್ದಾರೆ. ಇದರಿಂದ ಹಿಂದೂಗಳ ಹೃದಯಕ್ಕೆ ಬೆಂಕಿಟ್ಟಷ್ಟೇ ನೋವು ಸಾಸ್ವೆಹಳ್ಳಿಯಲ್ಲಿ ಆಗಿದೆ. ಈ ದೃಶ್ಯದಲ್ಲಿ ಸರಿಯಾಗಿ ನೋಡಿ. ಇಲ್ಲಿ ಹಿಂದೂಗಳು ಕಾರ್ತಿಕೋತ್ಸವ ನಿಮಿತ್ತ ದೊಡ್ಡ ಕಟ್ಔಟ್ ಗಳನ್ನ ಅಳವಡಿಸಿದ್ರು. ರಸ್ತೆಯುದ್ದಕ್ಕೂ ಫ್ಲೆಕ್ಸ್ ಗಳು ರಾರಾಜಿಸುತ್ತಿದ್ವು. ಆದ್ರೆ ಅನ್ಯ ಕೋಮಿನ ಜನರು ಇದನ್ನು ಸಹಿಸಲಾರದೆ ಫ್ಲೆಕ್ಸ್ ಗೆ ಬೆಂಕಿ ಇಟ್ಟಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಆರೋಪಿಸುತ್ತಾರೆ. ಆದ್ರೆ ಇದನ್ನ ತಗ್ಸಕ್ಕೆ ನೀವು ತಹಸೀಲ್ದಾರ್ ಬೇಕು, ಅದನ್ನ ಗಿರಿಬಿಸಿ ನೀವು ಇಲ್ಲ ತರಿಸ್ರಿ, ಅದನ್ನ ಫ್ಲೆಕ್ಸ್ ತರಿಸ್ರಿ. ಆಗಲ್ರಿ ಇಲ್ರಿ, ಅದೇಂಗ್ರಿ ಸೀಜ್ ಮಾಡಿ ಎಲ್ಲಿಟ್ಟದ ಅಲ್ರಿ, ಅದನ್ನ ಯಾಕೆ ಸೀಜ್ ಮಾಡಿರಿ? ಕೇಸಿ ಬೇಕಾದ್ರೆ ಫೋಟೋ ತಗೊಳ್ರಿ. ಹೊನ್ನಾವಳಿಯ ಸಾಸ್ವೆಹಳ್ಳಿಯಲ್ಲಿ ಕಲ್ಮೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ಹಿನ್ನೆಲೆಯಲ್ಲಿ ಈ ಫ್ಲೆಕ್ಸ್ ಅಳವಡಿಸಲಾಗಿತ್ತು. ಅಲ್ಲದೆ ಅನ್ಯಕೋಮಿನವರು ಟಿಪ್ಪು ಸುಲ್ತಾನ್ ಜಯಂತಿ ನಿಮಿತ್ತವಾಗಿ ಹಸಿರು ಧ್ವಜಗಳನ್ನ ಹಾಕಿದ್ರು. ಗ್ರಾಮದ ಪ್ರವೇಶ ದ್ವಾರದ ಮುಂದೆ ದೊಡ್ಡದಾಗಿ ಶಿವನ ಫ್ಲೆಕ್ಸ್ ಅಳವಡಿಸಲಾಗಿತ್ತು. ಇದರಿಂದ ಅನ್ಯಕೋಮಿನ ಜನ ಇಲ್ಲಿ ಫ್ಲೆಕ್ಸ್ ಹಾಕಲು ತಕರಾರು ಕೂಡ ಮಾಡಿದ್ರಂತೆ. ಆದರೂ ಕಾರ್ತಿಕೋತ್ಸವದ ಹಿನ್ನೆಲೆ ಶಿವಭಕ್ತರು ಫ್ಲೆಕ್ಸ್ ಗಳನ್ನ ಅಳವಡಿಸಿದ್ರು. ಆದ್ರೆ ಸ್ಥಳೀಯರು ಹೇಳುವ ಹಾಗೆ ಪ್ರವೇಶ ಬಾಗಿಲ ಬಳಿಯೇ ಕೆಲ ಅನ್ಯಕೋಮಿನ ಕಿಡಿಗೇಡಿಗಳು ಶಿವನ ಫ್ಲೆಕ್ಸ್ ಸುಟ್ಟು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಸಾಸ್ವೆಹಳ್ಳಿಯಲ್ಲಿ ಬಿಗಿಯುವ ವಾತಾವರಣ ನಿರ್ಮಾಣವಾಗಿದೆ. ಕೋಮು ಸಂಘರ್ಷ ಆಗಿದ್ದರಿಂದ ಸ್ಥಳದಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಹಾಗೆ ಎರಡು ಕೋಮಿನ ಜನರ ಮೇಲೂ ಪೊಲೀಸರು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ಈಗ ಆರ್ಚ್ ಊರು ಎಂಟ್ರೆನ್ಸ್ಗೆ ಅವ್ರದ್ದು ಏನು ದೊಡ್ಡದು ಇದ್ದಕ್ಕೆ ಅಂದ್ರೆ ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲಿದ್ದು ಅವರು ಮಸೀದಿ ಕಟ್ಟಿ ಮತ್ತೊಂದು ಹಾಕಿ ವಿರೋಧ ಮಾಡಲ್ಲ. ಆಯ್ತಾ? ನಮ್ಮ ಹಿಂದೂ ದೇವಸ್ಥಾನ ಕೇಸರಿ ಕಟ್ಟಿ ಅಂತೀವಿ, ಅವ್ರು ಮಸೀದಿ ಕಟ್ಟಿ ಅಂತ ಹಬ್ಬ ಮುಗಿತಾನೆ. ತೆರವುಗೊಳಿಸ್ರಿ. ಅಲ್ಲ ಈ ತೆರವುಗೊಳಿಸ್ರಿ ಇಲ್ರಿ, ಈ ಮಾಡ್ಬೇಕು. ಈಗ ಈ ಒಂದು ನೀವೇ ನಿಮ್ ಕೈದಲ್ಲಿ ಮಾಡ್ರಿ, ಇಲ್ಲ ನಾವೇ ತೆರವುಗೊಳಿಸ್ತೀವಿ. ಈ ತೆರವುಗೊಳಿಸ್ರಿ. ಈಗ ಸ್ಥಳಕ್ಕೆ ಧಾವಿಸಿ ಬಂದ ಮಾಜಿ ಸಚಿವ ರೇಣುಕಾಚಾರ್ಯ, ಅನ್ಯ ಕೋಮಿನ ಹಸಿರು ಧ್ವಜ ತೆಗೆಸಿದ್ದ ಮಾಜಿ ಮಿನಿಸ್ಟರ್, ಶಿವನ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಿರುವುದನ್ನ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಖಂಡಿಸಿದ್ದಾರೆ. ಅಲ್ಲದೆ ಸ್ಥಳದಲ್ಲಿ ಅನ್ಯ ಕೋಮಿನ ಯುವಕರನ್ನ ಕರೆಸಿ ಟಿಪ್ಪು ಸುಲ್ತಾನ್ ಜಯಂತಿಗೆ ಹಚ್ಚಿದ ಧ್ವಜಗಳನ್ನ ಇಳಿಸಿದ್ದಾರೆ. ಶಿವನ ಫ್ಲೆಕ್ಸ್ ಹಚ್ಚೋದಕ್ಕೆ ಸಾಕಷ್ಟು ವಿರೋಧ ಇತ್ತು. ಆದ್ರೂ ಜಾತ್ರೆಯ ನಿಮಿತ್ತ ಫ್ಲೆಕ್ಸ್ ಗಳನ್ನ ಅಳವಡಿಸಲಾಗಿತ್ತು. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಕಠಿಣ ಶಿಕ್ಷೆಯಾಗಲಿ ಅಂತ ಮಾಜಿ ಸಚಿವ ಹೇಳಿದ್ದು ಹೀಗೆ. ನಿನ್ನೆ ಫ್ಲೆಕ್ಸ್ ಅನ್ನ ಸುಟ್ಟಿದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇದೀವಿ, ಈಗಾಗಲೇ ಅವ್ರ ಮೇಲೆ ಬಂಧಿಸಬೇಕು ಮತ್ತು ಅವ್ರ ಜೊತೆ ಯಾರದ ಸಹಚರ ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವ್ರ ಜೊತೆ ಬಹಳ ಜನ ಅವ್ರೆಲ್ಲರೂ ಬಂಧಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಇನ್ನು ಟಿಪ್ಪು ಜಯಂತಿ ಸಮಯದಲ್ಲಿ ನಮ್ಮ ಹಿಂದೂ ಯುವಕರು ಹಸಿರು ಫ್ಲೆಕ್ಸ್ ಮತ್ತು ಧ್ವಜ ಹಾಕಿರುವಾಗ ಯಾವುದೇ ಗಲಾಟೆ ಮಾಡಲಿಲ್ಲ. 3 ತಿಂಗಳ ಕಾಲ ಧ್ವಜಗಳ ಹಾಗೇ ಇದ್ವು. ಆದ್ರೆ ಹಿಂದೂಗಳ ಕಾರ್ತಿಕೋತ್ಸವದ ವೇಳೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಇನ್ನು ಅನ್ಯ ಕೋಮಿನ ಮುಖಂಡರಿಗೆ ತಾಕೀತು ಮಾಡಿ ಬಂದಿರೋದಾಗಿ ಹೇಳಿಕೊಂಡ್ರು. ನಿನ್ನೆ ರಾತ್ರಿ ಶುಕ್ರವಾರ ರಾತ್ರಿ 9 ಗಂಟೆಗೆ ಕಲ್ಲೇಶ್ವರ ಸ್ವಾಮಿಯ ಒಂದು ಭಾವಚಿತ್ರವನ್ನು ನಮ್ಮ ಹಿಂದೂ ಯುವಕರು ಅಳವಡಿಸಿದರೆ ರಾತ್ರಿ 9 ಗಂಟೆಗೆ ಕೆಲವು ಕಿಡಿಗೇಡಿಗಳು ದುರುದ್ದೇಶಪೂರ್ವಕ ಈ ಹಿಂದೆ 3 ತಿಂಗಳು ಟಿಪ್ಪು ಜಯಂತಿ ಫ್ಲೆಕ್ಸ್ ಇತ್ತು. ನಮ್ಮ ಹಿಂದೂಗಳು ಯಾರೂ ಅದನ್ನು ಅಲ್ಲಿಂದ ಕಿತ್ತಾಕಿಲ್ಲ. ಆದರೆ ನಮ್ಮ ಹಿಂದೂಗಳ ಹಬ್ಬಗಳಿಗೆ ಕೆಲವರು ಕಿಡಿಗೇಡಿಗಳು ಕೇವಲ ಹೊನ್ನಾಳಿ ಸಾಸ್ವಳ್ಳಿ ನ್ಯಾಮತಿ ಅಲ್ಲ, ಇಡೀ ದೇಶದಲ್ಲಿ ಈ ರೀತಿ ಕೆಲವು ಕೋಮುಗಳನ್ನು ಸೃಷ್ಟಿ ಮಾಡ್ತಾರೆ.
ಯಾಕಂದ್ರೆ ಇದಕ್ಕೆ ಕಾರಣ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಒಂದು ಕುಮ್ಮಕ್ಕು ಪ್ರಚೋದನೆಯಿಂದ ಇದಕ್ಕೆ ಹಿಡಿಯಲಾಗ್ತದೆ. ಸ್ಥಳದಲ್ಲಿ ರೇಣುಕಾಚಾರ್ಯ ಅವರು ಹಸಿರು ಧ್ವಜ ಇಳಿಸಲು ಹೋದಾಗ ಪೊಲೀಸರು ಅಡ್ಡಗಟ್ಟಿದ್ರು. ಆದರೂ ವಿರೋಧದ ನಡೆಯು ದೊಡ್ಡದಾಗಿ ಪ್ರವೇಶ ಬಾಗಿಲಿನಲ್ಲಿ ಹಸಿರು ಧ್ವಜ ಕಂಬ ಅಳವಡಿಸಲಾಗಿತ್ತು. ಅದನ್ನ ಮಾಜಿ ಮಿನಿಸ್ಟರ್ ತೆಗೆಸಿ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದ್ರು. ಸದ್ಯಕ್ಕಂತೂ ದಾವಣಗೆರೆಯ ಹೊನ್ನಾವಳಿ ತಾಲೂಕಿನ ಸಾಸ್ವೆಹಳ್ಳಿ ಗ್ರಾಮದಲ್ಲಿ ಹಿಂದೂಗಳ ಕೋಪಾಗ್ನಿಗೆ ಕಿಚ್ಚು ಧಗಧಗಿಸುತ್ತಿದೆ. ಇದು ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದು. ಹೀಗಾಗಿ ಎರಡು ಗುಂಪಿನ ಮೇಲೂ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಸದ್ಯಕ್ಕಂತೂ ಸ್ಟಾಪ್ ಆದ ಗಲಾಟೆ ಅದು ಇಲ್ಲೇ ಕೊನೆಯಾಗಲಿ ಅನ್ನೋದೇ ನಮ್ಮ ಬಿಗ್ ಟಿವಿ ಕರ್ನಾಟಕದ ಆಶಯ ಕೂಡ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.